ಅದೇ ಏಕೆ ಆತ್ಮನೇ ಆಧಾರ ನೀನೆಂದು ಲೋಕ ನಂಬಿದೆ. ಪರಮಾತ್ಮ ಪಾರು ಮಾಡೋ ದೇವನೆಂದಿದೆ. ಯಾವ ಶಾಪಕ್ಕೆ ಯಾವ ತಪ್ಪಿಗೆ ಇದೇನು ಶಿಕ್ಷೆಯೋ ಪರಮಾತ್ಮ ಪಾರು ಮಾಡೆಯ. ಈ ದೇಹದಿಂದ ದೂರನಾದೆ ಏಕೆ ಆತ್ಮನೇ ಈ ಸಾವು ನ್ಯಾಯವೀ ಈ ಸಾವು ನ್ಯಾಯವೀ. ಪರಮಾತ್ಮ ಅರ್ಧ ನಿದ್ದೆ ಬಂದೈತಿ ಅಂದ್ರೆ ಇನ್ನೊಂದು ಹಾಡು ಹೇಳಿ ಚೆನ್ನಾಗಿರೋದು. ಇನ್ನೊಂದು ಹೇಳ್ಬಿಡಿ, ಇನ್ನೊಂದು ಹೇಳಿ. ಶಿವಪ್ಪ ಕಾಯ ತಂದೆ ಮೂರು ಲೋಕ ಸ್ವಾಮಿ ದೇವ. ಅಜಯನ್ನು ತಾಳಲಾರೆ ಕಾಪಾಡೆಯ. ಹರನೇ ಕಾಪಾಡೆಯ. ಭಕ್ತಿಯಂತೆ ಪೂಜೆಯಂತೆ ಒಂದು ಹರಿಯನಾ. ಭಕ್ತಿಯಂತೆ ಪೂಜೆಯಂತೆ ಒಂದು ಹರಿಯನಾ. ಪಾಪವಂತೆ ಪುಣ್ಯವಂತೆ ಕಾಣೆನಯ್ಯನ. ಹರನೇ ಶಿವಪ್ಪ ಕಾಯ ತಂದೆ ಮೂರು ಲೋಕ ಸ್ವಾಮಿ ದೇವ. ಹಸಿವೆಯನ್ನು ತಾಳಲಾರೆ ಕಾಪಾಡೆಯ. ಆ ಥರ ಹಾಡಲ್ಲ ರೀ, ಆ ಥರ ಅಲ್ಲ. ರಾತ್ರಿ ಆಯ್ತು ನಿಮ್ಮ ಮಲಗೋಣ. ಕೆಂಗೋಣ ನಿಮ್ಮ ಎಷ್ಟು ಜನ ಹುಟ್ಟಿದಲ್ಲ ಸ್ಕೂಲೇ ಮುಂಚೆ ದೇವ್ರದ್ದು ಮನಗ್ಬೇಕಾದ್ರೆ ಹೇಳಿದ್ರೆ ಅದೇ ಜ್ಞಾಪನ ಬರ್ತಿದೆ. ಏನೋ ಪರಮಾತ್ಮನ ಜ್ಞಾಪನ ಮಾಡ್ರಿ ಒಳ್ಳೊಳ್ಳೆ ಕನಸು ಬರ್ತಾವಲ್ಲ ಚಿನಾಲಿ. ನಿಮ್ಮ ಅಮ್ಮನ್ನ ಯಾವ್ದನ್ನ ದೇವ್ರದ್ದು ಜ್ಞಾಪನ ಮಾಡ್ಕೊಂಡ್ರೆ ದೇವ್ರದ್ದು ಕನಸು ಬರ್ತಿದೆ, ಒಳ್ಳೊಳ್ಳೆ ಇದು ಬರ್ತಿದೆ. ರಾತ್ರಿ ಆಯ್ತು ಬನಗೋಣ ಅಂತಂದ್ರೆ ಯಾರ್ಯಾವ ಕನಸಿಗೆ ಗೊತ್ತಂಗ ಆಗುತ್ತೆ. ನಿಮ್ಮ ಅದಕ್ಕೆ ನೀವೆಲ್ಲ ಡಗಾರ ಕೂಡ ಹಾಕಿ ತುಟ್ಟಿಸೋದು. ಆ ಥರ ಅಲ್ಲ ರೀ. ಹಲೋ 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 ಯಾಕೆ ಅಂದ್ರೆ ಆ ಥರ ಆಡಲ್ಲ. ಜುಮ್ 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 ರೋಮಾಂಚನ ಆ ಥರ ಹೇಳು. ಜುಮ್ ಆಗೋಂಥದ್ದು ಮೈ ಕೈಯೆಲ್ಲ ಜುಮ್ ಆಗೋದಂಥದ್ದು. ಇಲ್ಲ ಟ್ಯಾಂಕ್ ಬರ್ತಾವನ ಇಲ್ಲಿ ಉದಯ ಟಿವಿಗೆ ಅವನು ಉಪೇಂದ್ರ ನೋಡಿ. ನಾನು ಹಲೋ 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 ನಾನು ಫಿಲಮ್ ಮಾಲೆ ಬೆಡ್ರೂಮಲ್ಲಿ ಮನೆ ಕಂಡಿದ್ದೀನಿ. ಅದು ಬಿಟ್ಟು ಬೇರೆ ಹಾಡು ಹೇಳಿ ಚೆನ್ನಾಗಿರೋದಂದೆ ಅದನ್ನ ಮನೆ ಕಂತೀನಿ. ತುತ್ತು ಅನ್ನ ತಿನ್ನೋಕೆ ಹೊಗಸೆ ನೀರು ಕುಡಿಯೋಕೆ ಒಂದು ಬಟ್ಟೆ ಸಾಕು ನನ್ನ ಮನ ಮುಚ್ಚೋಕೆ. ಅಂಗೈಯಗಲ ಜಾಗ ಸಾಕು ಹಾಯಾಗಿರೋಕೆ ಹಾಯಾಗಿರೋಕೆ. ನಾಟಕದ ಹೇಳಿ ಅಂದ್ರೆ ಯಾವ್ದನ ನಾಟಕದ ಹೇಳಿ ಅಂದ್ರೆ ಇದೇಳು ಯಾವ್ದು ಗೊತ್ತಾ? ಇದು ರುಕ್ಮಿಣಿ ಪಾಂಡವರು 12 ವರ್ಷ ವನವಾಸವನ್ನು 1 ವರ್ಷ ಅಜ್ಞಾತವಾಸನ ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂತಿರುಗಿದರು. ತಮ್ಮ ನನಗೆ ಫ್ರೆಂಡ್ ಕಣ್ಲಾಣೆಯ ಲಲಿತಾವ್ಕರ್ ತಮ್ಮ ನನಗೆ ಫ್ರೆಂಡು. ಅವ್ನು ಫೋನ್ ಮಾಡಿದ್ದ ಹಿಂಗೆ ನಮ್ಮ ಅಕ್ಕನ ಭಾಳ ಹಾಳು ಮಾಡಿ ಹೇಳ್ದ. ದುಡ್ಡು ಕಾಸು ಎಲ್ಲ ಈಸ್ಕೊಂಬಂದು ಬೋಳಿ ಮಗ ಒಲೆ ಜುಮ್ಕೆದೇನ ಮಾಡಿಸ್ಕೊಂಡು
ಎಲ್ಲ ಇದು ಮಾಡ್ಕೊಂಡವನೇ ಅವ್ನು ಎಲ್ಲಿರೋದು ಅಂತ. ಅದಕ್ಕೆ ನಾನು ಮಾತಾಡ್ತೀನಿ ಬಿಡು, ನಮ್ಮ ಅಣ್ಣನೇ ಆಗ್ಬೇಕು ಅಂತ ಅಂದೆ. ಓ ಅದಕ್ಕಿಲ್ಲ ನಮ್ಮ ಅಣ್ಣ ಅಂತಾರಲ್ಲ, ಹಾ. ಅವ್ರು ಯಾವ್ಯಾವ ಬೆಂಗಿಸ್ಕೊಂಡಾರ್ತಾವಲ್ಲ ದುಡ್ಡು ಮಾಡ್ಕೊಂಬಂದ್ ಕೊಡುವಂತ ಒಂದ್ಸಲ ಫೋನ್ ಮಾಡಿದ್ದು ದುಡ್ಡು ಕೊಡ್ತಾ ಇಲ್ಲ ಅಂತ ಅವ್ನಿಗೆ ಹೇಳೋರು ಸುಳ್ಳ ಮಗ್ಗ ಅವನಿಗೆ ರಕ್ಷಣೆ ಮಾಡಿರೋದಕ್ಕೆ ಒಡವೆ ನಾನ್ ಮಡಿಕಂತ ಫೋನ್ ಹಾಕ್ತಾವ ಅವ್ರು. ಅವ್ರ ತಮ್ಮನ ಅವ್ರ ಅಣ್ಣ ನಾನೇ ಮಡಿಕೆ ಅಂತ ಅವನು ಸುಳ್ಳಿಲ್ಲ ಸುಮ್ಮನೆ ಇಲ್ಲ ಇಲ್ಲ ನಮ್ಗೆ ನಿದ್ದೆ ಕೊಡಲ್ಲ, ತಲೆ ಹೊಡ್ತಾರೆ ರಾತ್ರಿ ತಲೆ ನೋವು ಬಂದು ಮಡಿಕೊಂಡಿದ್ದೀನಿ, ಗಾಡಿಗೆ ಹೋಗ್ತಾ ಇದ್ದೀನಿ. ಈಗಪ್ಪ ಆಮೇಲೆ ಮಾಡಿದ್ರೆ ತಡ್ಲೆ ಅಣೆ ಅವ್ರ ಮಂತಕ್ ಬತ್ತಿ ಅಂತ ಕುಂತಾರ ಒಂದ್ ನಿಮಿಷ. ನೀನು ಅಣೆ ಅಣೆ ನೀನು ಗೊತ್ತಿಗಿಂತ ಕರೆಕ್ಟಾಗಿ ಮಾತಾಡ್ತಿಲ್ಲ ನೀನು ಗೊತ್ತಿರೋ ಮಾತು ಅಣೆ ಅಣೆ ಅನ್ಕೊಂಡು. ಮತ್ತೀಗ ಒಂದು ನಿಮಿಷ ನಿಲ್ಸು, ಅದೇ ಅವನು ಮಂತಕ್ ತೋರಿಸಿ. ಅದಕ್ಕೆ ನನಗೆ ಕ್ಲಾರಿಟಿ ಬೇಕಾದ್ರೆ ಅದಕ್ಕೆ ಮಾತಾಡ್ತೀನಿ. ನೀನು ಅವ ಅಮ್ಮನ ಸುದ್ದಿಗೆ ಹೋಗಿಲ್ವಾ? ಅವ ಅಮ್ಮ ನಿಂಗೆ ಯಾರು ಅಂತ ಗೊತ್ತಿಲ್ವಾ? ನೀ ಕಣ್ಣಾಗೆ ನೋಡಿಲ್ಲ, ಶನಿದೇವ್ರ ಸತ್ಯವಲ್ಲ ಧರ್ಮಸ್ಥಳ ಮಂಜುನಾಥ ಅವರು ನನ್ ದುಡ್ಡು ಇಸ್ಕೊಂಡಾರಲ್ಲ ಏನಂತಾರ ಗೊತ್ತಾ? ನಾನ್ ದುಡ್ಡು ಇಸ್ಕೊಂಡಾರಲ್ಲ ಬೆಂಕಿ ಕೊಡ್ತೀನಿ. ಯಾಕೆ? ದುಡ್ಡು ಇಸ್ಕೊಂಡಿದೀನಿ ಅಂದ್ರೆ ಅವ್ಳು ಯಾವ ನಾನು ನೋಡೇ ಇಲ್ಲ ನಾನು. ಲೇ ಅಣೆ ಅವ್ರ ಏನಂತಾರ ಗೊತ್ತಾ? ದುಡ್ಡು ಇಲ್ಲಿ ಗಾಡಿಗೆ ಹೋಗ್ತಾ ಇದ್ದೀನಿ. ಅಣೆ ಒಂದ್ ನಿಮಿಷ ನೋಡ, ಮಂತಕ್ ಬಂದ್ರೆ ಸುಮ್ನೆ ಗಲಾಟೆಗಳು ಆಗ್ತವೆ. ಹಲೋ 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 ಅವ್ರು ಮಂತಕ್ ಬಂದ್ರೆ ಸುಮ್ನೆ ಬಸ್ಸಲಾರಿಗೆ ಸಿಗುತ್ತಾರೆ ಇವರು. ಇವನು ಅರ್ಧ ಬಸ್ಸಲಾರಿಗಳು ಬತ್ತ ಅಡ್ಡನ. ಲೇ ಅಣೆ ಒಂದ್ ನಿಮಿಷ ಕೇಳಿಲ್ಲಿ. ಲೇ ಅಣೆಯ ಹಣೆಗಿನ ಸುಮ್ಮನೆ ಇಕ್ಕ ಹೋಗತ್ತ. ಲೇ ಅಣೆಯ ಒಂದ್ ನಿಮಿಷ ಹೇಳದಾಗ ಕೇಳಲೇ ನರಸಿಂಹಣ್ಯ. ನೀನು ಮಂತಕ್ ಬಂದ್ರೆ ಗಲಾಟೆಗಳಾಗಿ ಸುಮ್ನೆ ರೋಡಾಗೆ ನಿಂಬೆಂಗಸರು ನಿಂತ್ಕೊಬೇಕಾಗತ್ತೆ, ಅವ್ರದ್ದು ಮರ್ಯಾದೆ ಹೋಗುತ್ತೆ. ಸುಮ್ನೆ ಸ್ಟೇಷನ್ ಪಾಲ್ಟು ಕೋರ್ಟು ಕಚೇರಿ ಅಂತ ಅಲಿಯೋದ್ ಬೇಡ. ಅವ್ಳ ತಾವ್ ಏನನ್ನ ಈಸ್ಕೊಂಡಿದ್ರೆ ಕೇಸ ಅವ್ಳು ಫುಲ್ಗೊಂದು ಹಾಕೋನು. ನಾನು ಅವಳು ನೋಡೇ ಇಲ್ಲ ಅಂತ ನಾನು ಹೇಳಿದ್ರೆ ಇವ್ ಸೋಲ್ಡ್ ಹೇಳ್ತಾನೆ. ಲೇ ಮತ್ತೀಗ ರೆಕಾರ್ಡಿಂಗ್ ಎಲ್ಲ ಹೆಂಗ ಮಾಡೋದಿಲ್ಲ ಅವಳು? ನೀನ್ ಮಾತಾಡೋದು ಅವಳು ನೀರೆಲ್ಲ ಕೇಳ್ಕೊಡವು. ನಿನ್ ಫೋನ್ ನಂಬರ್ ಹೆಂಗ ಬಂತು ಅವಳ ಹತ್ರಕ್ಕೆ? ಇಲ್ಲಿ ನೋಡ, ಇಲ್ಲಿ ಒಂದು ಕಡೆ ಬಸ್ಸಲಾರಿ ಬಸ್ಸಾಗಿಲ್ಲಿ ಬಸ್ಸಾದಂಗೆ. ಲೇ ಅವಳು ಶಾಪ ಆಗ್ತಾವಳು. ಲೇ ಹಂದಿ ತಗೊಂಡೋಗಳೆ ಮೊನ್ನೆ. ಲೇ ಹಂದಿ ತಗೊಂಡಾಗ ಮಾಡ್ಸೋಳ್ ಕಣೋ ನಿನ್ಗೆ. ಅಲ್ಲೇ ಅಣೆಯ ಲೇ ಅಣೆಯ ಹೇಳಿದಪ್ಪ. ಹಲೋ ಲೇ ಅಣೆಯ ಅಣೆಯ ಫೋನ್ ಮಾಡಿದ್ರಿ ಅಂತ ಅಂದ್ರೆ ಏನ್ ಮಾಡ್ತಿದ್ಯಾ ಏನು ಅಂತ ವಿಚಾರಿಸೋಣ ಅಂತ ಮಾಡಿದ್ವಪ್ಪ. ಆಯ್ತು ಸರ್ ಆಯ್ತು. ಇಲ್ಲಿ ಇದು ಯಾರೋ ಒಂದು ಅಜ್ಜ ಆಸ್ಪತ್ರೆಗೆ ಕರ್ಕೊಂಡು ಹೋಯ್ತು. ಯಾಕಪ್ಪ ಏನಾಗಿತ್ತು? ಡಿಸ್ಸೆಕ್ಟ್ ಆದಂಗಾಗಿ. ಹೌದಾ? ಹೋಗಿ 2 ಗ್ಲೂಕೋಸ್ ಹಾಕ್ಸ್ಕೊಂಬಂದು ಅವ್ರ ಮನೆಗ್ ಬಿಟ್ಟು ಈಗ ಬಂದು. ಹೌದಾನಪ್ಪ? ಕಂದ ಓಹೋ ಇವ್ರು ಕಂದ ಓ ಊಟ ಮಾಡ್ದಪ್ಪ? ಇಲ್ಲ ಸ್ವಾಮಿ. ಹಬ್ಬ ಆಯ್ತನಪ್ಪ? ಇಲ್ಲ ಹಬ್ಬ ಏನಿಲ್ಲ, ದೇವಸ್ಥಾನಕ್ಕೆ ಪೂಜೆ ಬಂದು ಅದು ಹುಷಾರಿಲ್ಲ ಅಂದ್ರು ಆಸ್ಪತ್ರೆಗೆ ಗ್ಲೂಕೋಸ್ ಹಾಕಿ ಬಂದು. ಮುಳ್ಳಿ ಬರಪ್ಪ ಇವ್ರು. ಹಲೋ ಹಲೋ ಕಂದ, ಓ ನಿನಗೆಲ್ಲ ಒಳ್ಳೇದ್ ಮಾಡಿದ್ದೀನಲ್ಲ, ನನ್ನೇನು ಕಾಣಕ್ಕೆ ಬರ್ಲಿಲ್ವಲ್ಲ ನೀನು? ಏನು ಒಳ್ಳೇದಾಗಿಲ್ಲ ಸ್ವಾಮಿ. ಯಾಕೋ? ಯಾಕದು ಒಳ್ಳೇದಾಯ್ತು? ನಾನು ಎಂತ ಅನಾರೋಗ್ಯದಲ್ಲಿ ಇರ್ಬೇಕಾದ್ರೆ ನಿಂಗೆಲ್ಲ ಒಳ್ಳೇದ್ ಮಾಡಿದ್ದೀನಲ್ಲೋ ಕಂದ. ಶುರು ಮಾಡಿದೆ ನಿನ್ ತಾಯಿ ನಾಯ್ಕ ನಿನ್ ಮೂಸಿನ ತುಣ್ಣೆ ಬರ್ನ್ ಬಿಡ್ತಾನಲ್ಲ ಹೂಸ 3 ತಿಂಗಳಾಯ್ತು 3 ತಿಂಗಳಾಯ್ತು ಹಚ್ಕಟ್ಟಾಗಿ. ಮತ್ತೆ ನಮ್ಮ ಕಂದನ ತುಣ್ಣೆ ಯಾಕೋ ಕಂದ?